ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೊದಲ ಸೆಮಿಸ್ಟರ್ನ BA, BSc, BCom, BSW, BCA, BBA ವಿದ್ಯಾರ್ಥಿಗಳು ಭಾರತ ಸಂವಿಧಾನವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡುತ್ತಿರುವವರಿಗೆ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ಕ್ಲಾಸ್ನಲ್ಲಿ ನಾವುಗಳು ರಾಜ್ಯ ನಿರ್ದೇಶಕ ತತ್ವಗಳ ಅರ್ಥ, ಮಹತ್ವ, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಂದು ರಾಜ್ಯ ನಿರ್ದೇಶಕ ತತ್ವಗಳ ವರ್ಗೀಕರಣ ಅಧ್ಯಯನ ಮಾಡೋಣ. ಫ್ರೆಂಡ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕ್ಲಾಸಿಫಿಕೇಶನ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. As we know, the fourth chapter of the Indian Constitution, Article 36 to 51, deals with directive principles of state policy. These are directives to the government. These are like guidelines to the government in carrying on day-to-day administration of the state. In our earlier class, we have discussed the meaning, importance, and difference between fundamental rights and directive principles of state policy. In this class, we are going to discuss the classification of directive principles. Friends, for the convenience of the students, these directive principles have been classified into three categories. They are Gandhian principles, socialistic principles, and Western liberal principles. In today's class, we are going to discuss this classification along with certain important aspects related to directive principles, wherein these directive principles of state policy have been incorporated in policy formulation. In the sense, there are certain plans and programs of the government, wherein these directive principles are incorporated for the welfare of the people. We have to discuss that aspect also. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನ ಗಾಂಧಿ ತತ್ವಗಳು, ಸಮಾಜವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಅಂತ ಕರೀತಾ ಇದ್ದಾರೆ. ಜೊತೆಗೆ ಇದನ್ನ ಇವತ್ತು ಅಧ್ಯಯನ ಮಾಡುವುದರ ಜೊತೆ ನಾವು ಇವತ್ತೇನನ್ನ ಚರ್ಚೆ ಮಾಡಬೇಕಾಗಿದೆ ಅಂತಂದ್ರೆ, ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಏನು ನಾವು ರಾಜ್ಯ ನಿರ್ದೇಶಕ ತತ್ವಗಳು 4ನೇ ಅಧ್ಯಾಯದಲ್ಲಿ ಬರ್ತಾ ಇದ್ದಾವೆ, 36ರಿಂದ 51ರವರೆಗಿನ ವಿಧಿಗಳವರೆಗೆ ಬರ್ತಾ ಇದ್ದಾವೆ. ಆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರೀತಿ ಅಳವಡಿಕೆ ಮಾಡಿದ್ದಾರೆ ಅಂದರೆ, ಸರ್ಕಾರ ನೀತಿ ಮತ್ತು ಧೋರಣೆಗಳನ್ನು ಮಾಡುವಂತಹ ಸಮಯದಲ್ಲಿ ಜನರ ಕಲ್ಯಾಣವನ್ನು, ಸಮಾಜದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಯಾವ ಅಂಶಗಳನ್ನು ತಮ್ಮ ನೀತಿ ಮತ್ತು ಧೋರಣೆಗಳಿಗೆ ಅಳವಡಿಸಿಕೊಂಡಿದ್ದಾರೆ ಅದರ ಬಗ್ಗೆ ಕೂಡ ನಾವಿವತ್ತು ಚರ್ಚೆ ಮಾಡೋಣ. ಮೊದಲನೆಯದು ಗಾಂಧಿ ತತ್ವಗಳು ಅಂತ ಕರೀತಾ ಇದ್ದಾರೆ. ಮಿತ್ರರೇ, ಪ್ರಾಮಾಣಿಕವಾಗಿ ಹೇಳಬೇಕಂತಂದ್ರೆ, ಗಾಂಧಿಯವರು ಗ್ರಾಮರಾಜ್ಯದ ಕಲ್ಪನೆ ಕಂಡಿದ್ರು. ಗಾಂಧಿಯವರು ರಾಮರಾಜ್ಯದ ಕಲ್ಪನೆಯನ್ನು ಕಂಡಿದ್ರು. ಗ್ರಾಮರಾಜ್ಯವೇ ಅವರ ರಾಮರಾಜ್ಯ ಆಗಿತ್ತು. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಬೇಕು ಅಂತ ಪಟ್ಟು ಹಿಡಿದ್ರು. ಅದಕ್ಕೆ ಒಂದು ಸಮಿತಿಯೇ ಮಾಡಿದರು. ಆ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಕರಡು ರಚನಾ ಸಮಿತಿಗೆ ತನ್ನ ವರದಿಯನ್ನು ಕೊಡ್ತಾ ಇದೆ. ಆ ಪ್ರಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಕರಡು ಬರೀತಾ ಇದ್ದಾರೆ. ಅಂಬೇಡ್ಕರ್ ಕೂಡ ಈ ವಿಷಯದಲ್ಲಿ ಒಂದು
ಗಾಂಧಿಯವರ ಪರವಾದ ವಿಚಾರವನ್ನು ಹೊಂದಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೂ ಸಹ ಅದರ ಬಗ್ಗೆ ನಾವು ಟೀಕೆ ಮಾಡದೆ ಇಂಗ್ಲೆಂಡ್ ಮಾದರಿಯ ಸರ್ಕಾರವನ್ನು ನಾವು ಒಪ್ಪಿಕೊಂಡಾಗ, ಗಾಂಧಿಯವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ, ಗಾಂಧಿಯವರನ್ನು ಸಂತೃಪ್ತಪಡಿಸಲು ಅಥವಾ ಸಮಾಧಾನಪಡಿಸಲು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ಗಾಂಧಿ ತತ್ವಗಳನ್ನು ಸೇರಿಸಿದರು. ನಾನು ಮೊನ್ನೆ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೆ, ಇವುಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ನಾವು ಕಾಪಿ ಮಾಡಿದ್ದೀವಿ ಅಂತೇಳಿ, ಎರವಲು ತೊಗೊಂಡಿದ್ದೀವಿ ಅಂತೇಳಿ. ಆದರೆ ಗಾಂಧಿ ತತ್ವಗಳು ನಮ್ಮ ಮೂಲ ತತ್ವಗಳು, ಇದರಲ್ಲಿಯೂ ಕೂಡ ನಮ್ಮ ಒರಿಜಿನಾಲಿಟಿ ಇದೆ. ಗಾಂಧೀಜಿಯವರ ವಿಚಾರಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಕೊಂಡು ಆ ಮೂಲಕ ಜನಕಲ್ಯಾಣ, ಸಮಾಜ ಕಲ್ಯಾಣ, ಮಹಿಳೆ ಮಕ್ಕಳ ಕಲ್ಯಾಣ, ದಲಿತ ಉದ್ಧಾರ, ಆದಿವಾಸಿಗಳ ಉದ್ಧಾರ, ಇವೇನು ವಿಚಾರಗಳು ಬರ್ತಾ ಇದ್ದಾವೆ, ಗ್ರಾಮಗಳ ಉದ್ಧಾರ, ಆ ತತ್ವಗಳನ್ನು ಇಲ್ಲಿ ನಾವು ಒರಿಜಿನಲಿ ಮೂಲವಾಗಿ ಸೇರಿಸಿಕೊಂಡಿದ್ದೀವಿ. ಅವು ಯಾವುಗಳು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ 40ನೇ ವಿಧಿಯಡಿಯಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆ. ನಾನು ಆಗಲೇ ಹೇಳಿದೆ, ಗಾಂಧೀಜಿಯವರು ಗ್ರಾಮ ರಾಜ್ಯದ ಕಲ್ಪನೆ ಇತ್ತು, ಗ್ರಾಮ ರಾಜ್ಯದ ಕನಸನ್ನು ಕಂಡಿದ್ರು. ಆ ಪ್ರಕಾರ ಪ್ರತಿಯೊಂದು ಗ್ರಾಮವು ಸ್ವರಾಜ್ಯವಾಗಿರಬೇಕು ಅಂತ ಅವರು ಕನಸು ಕಂಡಿದ್ರು. ಆ ನಿಟ್ಟಿನಲ್ಲಿ 40ನೇ ವಿಧಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ನಿನ್ನೆ ಹಾಗೂ ಹೋದ ವಾರದ 22ನೇ ತಾರೀಕಿಗೆ ನಮ್ಮಲ್ಲಿ ಚುನಾವಣೆಗಳಾದವು ಗ್ರಾಮ ಪಂಚಾಯಿತಿಗಳಿಗೆ. ನಮ್ಮಲ್ಲಿ 3 ಹಂತದ ಪಂಚಾಯಿತಿಗಳದಾವೆ ಇವತ್ತು: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಇದು ಗಾಂಧೀಜಿಯವರ ಕಂಡ ಕನಸು. ಅದನ್ನು 40ನೇ ವಿಧಿಯಲ್ಲಿ ನಾವು ಜಾರಿಗೆ ತರ್ತಾ ಇದ್ದೀವಿ. ಇನ್ನು ಎರಡನೆಯದು 47ನೇ ವಿಧಿ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ನಿಷೇಧ. ಮತ್ತು ಬರಿಸುವ ಪೇಯಗಳು ಮತ್ತು ಪಾನೀಯಗಳನ್ನು ಔಷಧೀಯ ವಿಚಾರಗಳಿಗೆ ಹೊರತುಪಡಿಸಿ ನಿಷೇಧಿಸಬೇಕು ಅಂತ 47ನೇ ವಿಧಿ ಹೇಳ್ತಾ ಇದೆ ನಮಗೆ. ಅಂದರೆ ಕೆಲವು ಬಾರಿ ವೈದ್ಯಕೀಯ ಕಾರಣಗಳಿಗಾಗಿ ಒಬ್ಬ ವ್ಯಕ್ತಿಗೆ ಮತ್ತು ಬರಿಸುವ ಪೇಯ ಅಥವಾ ಪಾನೀಯವನ್ನು ಕೊಡಬೇಕಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಇದನ್ನೊಂದು ವ್ಯಾಪಾರವಾಗಿ, ಲಾಭದ ವ್ಯವಹಾರವಾಗಿ ಮಾಡಕೂಡದು. ಈ ಮೂಲಕ ಜನರ ಶೋಷಣೆಯಾಗ್ತಾ ಇದೆ, ಜನರು ಹಾಳಾಗ್ತಾ ಇದ್ದಾರೆ ಅನ್ನುವ ವಾದವನ್ನು ಗಾಂಧಿಯವರು ಮಂಡಿಸಿದ್ರು. ಆ ನಿಟ್ಟಿನಲ್ಲಿ 47ನೇ ವಿಧಿ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ನಿಷೇಧಕ್ಕೆ ಒತ್ತನ್ನು ನೀಡ್ತಾ ಇದೆ. ಇನ್ನು ಗಾಂಧಿ ತತ್ವದಲ್ಲಿ 3ನೇದು ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ. ಇದು 43ನೇ ವಿಧಿಯಲ್ಲಿ ಬರ್ತಾ ಇದೆ. 43ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನ ಸ್ಥಾಪಿಸಬೇಕು. ಗಾಂಧಿಯವರು ಔದ್ಯೋಗೀಕರಣದ ಪರವಾಗಿರಲಿಲ್ಲ, ನಗರೀಕರಣದ ಪರವಾಗಿರಲಿಲ್ಲ, ಪಾಶ್ಚಾತ್ಯೀಕರಣದ ಪರವಾಗಿರಲಿಲ್ಲ. ಅವರು ಗ್ರಾಮ ಸ್ವರಾಜ್ಯದ ಪರವಾಗಿದ್ದರು. ಗ್ರಾಮೀಣ ಸಂಪನ್ಮೂಲಗಳನ್ನು ಗ್ರಾಮಗಳಲ್ಲಿಯೇ ಬಳಸಿಕೊಂಡು ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ನೀಡುವುದು ಅವರ ವಿಚಾರವಾಗಿತ್ತು. ಗುಡಿ ಕೈಗಾರಿಕೆ ಅಂದರೆ ನೇಕಾರಿಕೆ, ಕಮ್ಮಾರಿಕೆ, ಬಡಿಗೆತನ, ಚಾಪೆ ಎನೆಯುವುದು, ಬುಟ್ಟಿ ಎನೆಯುವುದು, ಇವೆಲ್ಲವೂ ಗುಡಿ ಕೈಗಾರಿಕೆಯಲ್ಲಿ ಬರ್ತಾ ಇದ್ದಾವೆ. ಅವುಗಳಿಗೆ ಉತ್ತೇಜನ ಕೊಟ್ಟರು ಗಾಂಧೀಜಿಯವರು. ಈ ಗುಡಿ ಕೈಗಾರಿಕೆಗಳಿಗೆ ಮತ್ತು ಗ್ರಾಮೀಣ ಉದ್ಯೋಗಗಳಿಗೆ ಅವರು ಹೆಚ್ಚು ಉತ್ತೇಜನ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಅದನ್ನು 43ನೇ ವಿಧಿಯಡಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಂಡ್ರು. ತದನಂತರ 46ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದು. ಹಿಂದುಳಿದ ವರ್ಗಗಳು, ದಲಿತರು, ಆದಿವಾಸಿಗಳು, ಮಹಿಳೆಯರು, ಇವರೇನು ದುರ್ಬಲ ವರ್ಗ ಅಂತ ಕರೀತಾ ಇದ್ದೀವಿ, ಇವರ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆ ಎರಡಕ್ಕೂ ಒತ್ತು ಕೊಡಬೇಕು. ಶೈಕ್ಷಣಿಕ ರಕ್ಷಣೆ ಮತ್ತು ಆರ್ಥಿಕ ರಕ್ಷಣೆಗೆ ಒತ್ತು ಕೊಡಬೇಕು, ಜೊತೆಗೆ ಆ ಅಭಿವೃದ್ಧಿ ಆಗಬೇಕು. ಇದನ್ನು ನಾವು 46ನೇ ವಿಧಿಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನು 48ನೇ ವಿಧಿ ಪಶುಸಂಗೋಪನೆ ಅಭಿವೃದ್ಧಿಗೊಳಿಸುವುದು, ಪಶುಸಂಗೋಪನೆ ವೃದ್ಧಿಗೊಳಿಸುವುದು, ಗೋಹತ್ಯೆ ನಿಷೇಧ ಕಾನೂನು, ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡುವುದು, ವೈಜ್ಞಾನಿಕ ಕೃಷಿ ಪದ್ಧತಿ. ನೋಡ್ರಿ, ಇವತ್ತು ನಾವು ವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆ ವೈಜ್ಞಾನಿಕ ಪದ್ಧತಿ ನಮಗೆ ವರದಾನವಾಗುವುದ ಬದಲಾಗಿ ಏನೋ ಆಗಿದೆ. ಅದರ ಬಗ್ಗೆ ಮಾತಾಡ್ತೀವಿ. ಈ ಪಶುಸಂಗೋಪನೆ ಅಂತಂದರೆ, ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಗಾಂಧಿಯವರು ಕರೆ ಕೊಟ್ಟರು. ಅದನ್ನು ನಾವು 48ನೇ ವಿಧಿಯಲ್ಲಿ ಸೇರಿಸಿದ್ದೀವಿ. ತದನಂತರ
ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂದರೆ ರೈತರ ಅಭಿವೃದ್ಧಿ ಗಾಂಧೀಜಿಯವರ ಉದ್ದೇಶ ಆಗಿತ್ತು. ಗ್ರಾಮೀಣ ಅಭಿವೃದ್ಧಿ ಅಂದರೆ ರೈತರ ಅಭಿವೃದ್ಧಿ, ರೈತರ ಅಭಿವೃದ್ಧಿಗೆ ಪೂರಕವಾಗಿರುವುದು ಪಶುಸಂಗೋಪನೆ ಹಾಗೂ ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡುವುದು. ಅದರ ಜೊತೆಗೆ ಗೋಹತ್ಯೆ ನಿಷೇಧಕ್ಕೆ ಗಾಂಧಿಯವರು ಒತ್ತನ್ನು ಕೊಟ್ಟರು. ಇವತ್ತು ಗೋಹತ್ಯೆ ನಿಷೇಧ ಕಾನೂನುಗಳು ಬರ್ತಾ ಇದ್ದಾವೆ, ಕೆಲವು ರಾಜ್ಯಗಳು ಈಗಾಗಲೇ ಅದನ್ನು ಜಾರಿಗೆ ತಂದಿದ್ದಾರೆ. ಇವು ಗಾಂಧಿ ತತ್ವಗಳು. Friends, first of all, we have to discuss Gandhian principles. We know that Gandhi was basically not in favor of a parliamentary form of government or prime minister, this president, police, jail. He was not in favor of such a type of government. He was interested in Grama Rajya. Every village is to be an autonomous unit. He wanted to make every village an autonomous unit. At the same time, he was very much interested in Rama Rajya, an ideal state, his ideal state, which was free from police and jail. But he could not succeed in convincing the people. He was very unhappy with the Westminster model of government, that is the British model of government. When he was unhappy with the system, a group of people in the Constituent Assembly, to satisfy him, to console him, incorporated Gandhian principles in the directive principles of state policy. The Gandhian ideology is said to be Gandhian principle here. These are not borrowed from Irish constitution. They are our own. We have to remember that. Then what are the Gandhian principles? Let us discuss them. See, just now I told you Gandhi wanted rural development. Gandhi wanted agricultural development. Gandhi wanted prohibition of intoxicating drinks and drugs. All these are incorporated in our constitution. So in this respect, Article 40 says that organize village panchayats and endow them with powers and authority necessary to enable them to function as units of self-government. In the sense, Gandhi wanted to have Panchayat Raj system. Gram panchayats are to be self-governing institutions to him. They were to be autonomous for him. They have to manage their own resources and they have to administer their own area, was the Gandhian concept. So Article 40 was incorporated in that respect. And presently, in almost all states, we are having Panchayat Raj systems. Balwantrai Mehta Committee, Ashok Mehta Committee and other committees recommended the establishment of Panchayat Raj system in India. In Karnataka, we are having 3-tier Panchayat system, that is Gram Panchayat, Taluka Panchayat and Jilla Panchayat. So, it was a Gandhian concept. We have to remember that, and Article 40, it has been incorporated in the Constitution. Then Article 43, promotes cottage industries in rural areas. Cottage industries in the sense, the industries which are managed by rural people, the local rural farmers, farm-based or need-based industries, such as carpentry, blacksmithy, cobbler, weaver. These types of industries were to be encouraged, not only established, they are to be encouraged and promoted. Gandhi said it. And that has been incorporated in the Constitution under Article 43 of the Constitution. Then you have Article 46, wherein promotion of educational and economic interests of SCs, STs and the other weaker sections of the society to protect them for social injustice and exploitation. When you go through the pages of history, you find that the tribals, the scheduled caste people, the women
and the children were exploited. Gandhiji calls for the protection of exploitation, all types of exploitation, and the injustice that was taking place against these people. He calls upon the authorities, he calls upon the ruling class to stop all the injustice that was taking place against these people. For that, Article 46 is there, which stands for educational and economic promotion, upliftment of SCs, STs and other weaker sections. It may be women, children or any other like that. In the sense, Gandhi wanted the welfare of these people. He wanted to have the welfare of these people through constitutional models, through constitutional means. That is why Article 46 has been incorporated in the Constitution. Then comes Article 47 to bring about the prohibition of intoxicating drinks and drugs that are injurious to health. Article 47 stands for prohibition of intoxicating drinks and drugs which are injurious to health. ನಾವು ಹೇಳ್ತೀವಿ ಹೆಂಡಸರಾಯ ಸಹವಾಸ ಹೆಂಡತಿ ಮಕ್ಕಳು ಉಪವಾಸ, ಆದರೆ ಸರ್ಕಾರಿ ಪ್ರಾಯೋಜಿತ ಸರಾಯಿ ಅಂಗಡಿಗಳೇ ನಮ್ಮಲ್ಲಿದ್ದಾವೆ. ಬಿಹಾರ, ಗುಜರಾತದಂಥ ರಾಜ್ಯಗಳು ಸಂಪೂರ್ಣ ಮದ್ಯಪಾನ ನಿಷೇಧವನ್ನು ಮಾಡಿ ತಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಳ್ತಾ ಇದ್ದಾರೆ. ದುರ್ದೈವವಶಾತ್ ಲಾಕ್ಡೌನ್ ಸಮಯದಲ್ಲಿ ಕರ್ನಾಟಕ ಸರ್ಕಾರ ತನ್ನ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದನ್ನು ಮರೆಯಬಾರದು. ಆದರೆ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಮದ್ಯಪಾನ ನಿಷೇಧವಾಗಬೇಕು ಮತ್ತು ಬರೆಸುವ ಪೇಯ ಮತ್ತು ಪಾನೀಯಗಳನ್ನು ನಿಷೇಧಿಸಬೇಕು ಅಂತ, ಎಕ್ಸೆಪ್ಟ್ ಫಾರ್ ಮೆಡಿಕಲ್ ಪರ್ಪಸಸ್. See, clearly mentions for medical purposes they are required. He is not speaking of that. But it should not be a business. It should not be a business in the sense they are to be prohibited, which are very injurious to the health. Not only the health of the individual, the health of the family and health of the society. That is why Gandhi calls for prohibition of intoxicating drinks and drugs that has been incorporated in Article 47 of the Constitution. Then Article 48 stands for organization of agriculture and animal husbandry on modern and scientific lines to prohibit the slaughter of cows, calves and other milch and draught animals. See, first of all, he calls for animal husbandry in the sense the Deshi cows and Jersey cows. That is animal husbandry. What do you call hybrid? The Desi buffaloes and the Haryana, Murra and Surti buffaloes. It is animal husbandry. So he calls for that. Then he calls for advanced scientific agricultural system. It may be cultivation, it may be seeds, it may be fertilizers, it may be pesticides. But the sorry state of affairs is that we use more and more fertilizers and pesticides wherein the fertility of the land is damaged. Now we are going for organic farming, the traditional system. Then he calls for prohibition of slaughter of cows. Gohatya nishedha, the slaughter of cows. So all these things are found in Article 48 of the Constitution. ಇನ್ನು ಎರಡನೇ ಅಂಶಗಳು ಗಾಂಧಿ ತತ್ವಗಳಾದ ಮೇಲೆ ನಮ್ಮ ಸಂವಿಧಾನದಲ್ಲಿ ಬರುವಂಥ ಎರಡನೇ ಅಂಶಗಳು ಯಾವಪ್ಪ ಅಂತಂದರೆ ಈ ಸಮಾಜವಾದಿ ತತ್ವಗಳು. ನೆಹರು ಸಮಾಜವಾದಿ ರಾಷ್ಟ್ರದ ಕನಸನ್ನು ಕಂಡಿದ್ದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರಷ್ಯಾದ ವ್ಯವಸ್ಥೆಯಿಂದ ಪ್ರಭಾವಿತರಾದಂಥ ನೆಹರು ಈ ಸಮಾಜವಾದಿ ರಾಷ್ಟ್ರದ ಕನಸನ್ನು ಕಂಡಿದ್ದರು. ಇಲ್ಲಿ ಯಾವ್ಯಾವ ಬರ್ತಾವೆ? 39ನೇ ವಿಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತಾ ಇದೆ. ನೋಡ್ರಿ, ಇಲ್ಲಿ ಆಗಲೇ ಹೇಳಿದೆ ನಾವು ಮಹಿಳೆ ಮತ್ತು ಮಕ್ಕಳ ಮೇಲೆ ಅನ್ಯಾಯವಾಗಬಾರದು ಅಂತೇಳಿ, ಇನ್ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಅಂತ ಮಾತಾಡಿದ್ದೆ. ಭಾಳಷ್ಟು ಜನ ನೀವು ಹಳ್ಳಿಯಿಂದ ಬರ್ತೀರಿ, ಹೆಣ್ಣಾಳ ಪಗಾರ ಬೇರೆ ಇದೆ, ಗಂಡಾಳ ಪಗಾರ ಬೇರೆ ಇದೆ, ಇಬ್ಬರು ಅದೇ ಕೆಲಸ ಮಾಡ್ತಾರೆ. ಆದರೆ ಹೆಣ್ಮಕ್ಳಿಗೆ ಕಡಿಮೆ ಇದೆ, ಗಂಡು ಮಕ್ಳಿಗೆ ಜಾಸ್ತಿ ಇದೆ. ಇದು ಅನ್ಯಾಯ.
ಇದು ಸಮಾಜವಾದಿ ತತ್ವಕ್ಕೆ ವಿರುದ್ಧವಾದದ್ದು. ಆ ಕಾರಣಕ್ಕಾಗಿ ಸಂವಿಧಾನದ 39ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಪುರುಷ ಮತ್ತು ಮಹಿಳೆಯರಿಗೆ. ಇಲ್ಲಿ ಲಿಂಗಭೇದ ಮಾಡತಕ್ಕದ್ದಲ್ಲ. ಯಾವ ಕೆಲಸವನ್ನು ಇಬ್ಬರು ಮಾಡ್ತಾ ಇದ್ದಾರೆ ಅವರಿಗೆ ಸಮಾನ ಸಂಬಳವನ್ನು ಕೊಡಬೇಕು ಅಂತ 39ನೇ ವಿಧಿ ಹೇಳ್ತಾ ಇದೆ. ಇನ್ನು 43ನೇ ವಿಧಿ ಏನು ಹೇಳ್ತಾ ಇದೆ ಅಂದರೆ, ಕಾರ್ಮಿಕರ ಯೋಗಕ್ಷೇಮ ರಕ್ಷಿಸುವುದು. ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದು, ಅವರ ಆರೋಗ್ಯಕ್ಕೆ ಗಮನ ಕೊಡುವುದು, ಅವರ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡುವುದು. ಯಾಕಂದರೆ ಅವರ ಆರೋಗ್ಯ ಸರಿಯಾಗಿದ್ದರೆ ರಾಷ್ಟ್ರದ ಉದ್ಯಮಗಳ ಆರೋಗ್ಯ ಸರಿಯಾಗಿರ್ತಾ ಇದೆ. ಆ ಕಾರಣಕ್ಕಾಗಿ ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವುದು ಅಂತ ಬರ್ತಾ ಇದೆ ಇಲ್ಲಿ 43ನೇ ವಿಧಿ. ಬಹಳ ಮಹತ್ವದ್ದು. ಅವರ ಯೋಗಕ್ಷೇಮವನ್ನು ನಾವು ನೋಡಿಕೊಂಡ್ರೆ ನಮ್ಮ ರಾಷ್ಟ್ರದ ಅರ್ಥವ್ಯವಸ್ಥೆಯ ಯೋಗಕ್ಷೇಮವನ್ನು ಅವರು ನೋಡಿಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕಾರ್ಮಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಂತೇಳಿ 43ನೇ ವಿಧಿ ನಮಗೆ ಇಲ್ಲಿ ಹೇಳ್ತಾ ಇದೆ. ಇನ್ನು 41ನೇ ವಿಧಿ, ವೃದ್ಧರಿಗೆ ರೋಗಿಗಳಿಗೆ ಸಹಾಯಧನ ನೀಡುವುದು. ಸ್ಟೈಫಂಡ್ ಅಂತ ಬರ್ತಾ ಇದೆ. ವೃದ್ಧರಿಗೆ ರೋಗಿಗಳಿಗೆ ಸಹಾಯಧನ ನೀಡುವುದು ಅಂದರೆ ವೃದ್ಧಾಪ್ಯ ವೇತನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಗೊತ್ತಿದೆ ನಿಮಗೆ. ಬಾಣಂತಿಯರಿಗೆ ಕೆಲವು ಬಾಣಂತಿ ಕಿಟ್ ಅಂತ ನೀಡ್ತಾ ಇದ್ದಾರೆ, ಗೊತ್ತಿದೆ ನಿಮಗೆ. ರೋಗಿಗಳಿಗೆ ಕೆಲವು ಸೌಕರ್ಯಗಳನ್ನು ನೀಡ್ತಾ ಇದ್ದಾರೆ. ಅದೆಲ್ಲವೂ ಸಂವಿಧಾನದ 41ನೇ ವಿಧಿಯಲ್ಲಿ ಬರ್ತಾ ಇದೆ. ಇನ್ನು 38ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ದೇಶದ ಸಂಪತ್ತನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳುವುದು. ದೇಶದ ಸಂಪತ್ತನ್ನು ವಿತರಣೆ ಮಾಡುವುದು ಇದರ ಅರ್ಥ ಏನಪ್ಪ ಅಂತಂದರೆ, ಅಂಬಾನಿ, ಅದಾನಿ, ಕಿರ್ಲೋಸ್ಕರ್, ಟಾಟಾ, ಬಿರ್ಲಾ ಇವರ ಹತ್ರ ಏನು ಸಂಪನ್ಮೂಲ ಜಾಸ್ತಿ ಇದೆಯೋ ಆ ಸಂಪತ್ತನ್ನು ಸ್ವಲ್ಪ ಪ್ರಮಾಣದಲ್ಲಿ ಪಡೆದುಕೊಂಡು, ಅದು 20%, 30%, ಇಟ್ ಡಿಪೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ಲಾ ಮೇಲೆ ಡಿಪೆಂಡ್ ಇರ್ತಾ ಇದೆ. ಅಷ್ಟು % ಅವರ ಆಸ್ತಿಯನ್ನು ಪಡೆದುಕೊಂಡು ಅದನ್ನು ಬಡವರು, ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಮಹಿಳೆಯರು ಇವರ ಕಲ್ಯಾಣಕ್ಕೆ ಬಳಸುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೇ. ದೇಶದ ಸಂಪತ್ತನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳುತ್ತೆ ಅಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಹೇಳ್ತಾ ಇದ್ದೀವಿ ನಾವು. ಒಂದೇ ಕಡೆಗೆ ಸಂಪನ್ಮೂಲ ಕ್ರೋಢೀಕರಣವಾದರೆ ಅದು ಅಸಮಾನರ ಸಮಾಜ ನಿರ್ಮಾಣ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸಮಾಜವಾದಿ ಸಮಾಜ ನಿರ್ಮಾಣವಾಗಬೇಕಾದ್ರೆ ಈ ಆಸ್ತಿಯೆಲ್ಲ ವಿತರಣೆ ಮಾಡಬೇಕು ಅಂತ ಇಲ್ಲಿ 38ನೇ ವಿಧಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 47ನೇ ವಿಧಿ ಏನು ಹೇಳ್ತಾ ಇದೆ ಅಂತಂದರೆ, ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಯೋಗ್ಯವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದು. ಬಹಳ ಮಹತ್ವದ್ದು. ವಾತಾವರಣ, ಕೆಲಸ ಮಾಡುವಂಥ ವಾತಾವರಣ ಇರಬೇಕಲ್ಲ. ಅಲ್ಲಿ ಶೋಷಣೆ ವಾತಾವರಣ ಇರಬಾರ್ದು, ಆರೋಗ್ಯಕ್ಕೆ ಅಪಾಯಕಾರಿಯಾಗುವಂಥ ವಾತಾವರಣ ಇರಬಾರ್ದು, ತುಳಿತ ಇರಬಾರ್ದು, ಅನ್ಯಾಯ ಇರಬಾರ್ದು. ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಯೋಗ್ಯವಾದ ವಾತಾವರಣವನ್ನು ನಿರ್ಮಿಸಬೇಕು ಅಂತ 47ನೇ ವಿಧಿ ನಮಗೆ ಹೇಳ್ತಾ ಇದೆ. ಇನ್ನು ಮತ್ತೆ 43ನೇ ವಿಧಿಯಲ್ಲಿ ಇನ್ನೊಂದು ಅಂಶ ಬರ್ತಾ ಇದೆ, ಕಾರ್ಮಿಕ ಯೋಗಕ್ಷೇಮ. ಆಗಲೇ ಹೇಳಿದ್ದೆ. ಇಲ್ಲೇನು ಬರ್ತಾ ಇದೆ ಅಂದರೆ, ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು. ರಿಕ್ರಿಯೇಷನ್ ಕ್ಲಬ್ ಅಂತ ಇರ್ತವೆ, ಮೆಡಿಕಲ್ ಬೆನಿಫಿಟ್ ಅಂತ ಇರ್ತಾ ಇದೆ, ಲೀವ್ ಬೆನಿಫಿಟ್ ಅಂತ ಇರ್ತಾ ಇದೆ. ಅಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾ ಇದೆ. ಇನ್ನು 38ನೇ ವಿಧಿ ಇಲ್ಲಿ ನಮಗೇನು ಹೇಳ್ತಾ ಇದೆ ಅಂದರೆ, ಮತ್ತೆ 38ನೇ, ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು. ಪ್ರಜೆಗಳ ಕಲ್ಯಾಣವಾಗುವ ನಿಟ್ಟಿನಲ್ಲಿ ಸಮಾಜವನ್ನು ವ್ಯವಸ್ಥೆಗೊಳಿಸಬೇಕು ಅಂತ 38ನೇ ವಿಧಿ ನಮಗೆ ಹೇಳ್ತಾ ಇದೆ. ಅಂದರೆ ಇಲ್ಲಿ 38ನೇ ವಿಧಿ, 39ನೇ ವಿಧಿ, 41ನೇ ವಿಧಿ, 43ನೇ ವಿಧಿ, 42ನೇ ವಿಧಿಗಳು ಇಲ್ಲಿ ಬರ್ತಾ ಇದೆ. 38, 39, 41, 42, 43ನೇ ವಿಧಿಗಳು ಈ ಸಮಾಜವಾದಿ ತತ್ವಗಳು ನಮಗಾಗಿದ್ದಾವೆ ಅಂತ, ಸಮಾಜವಾದಿ ತತ್ವಗಳ ಬಗ್ಗೆ ಮಾತನಾಡ್ತಾ ಇದ್ದಾವೆ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು in English, these principles are known as socialistic principles. See, these principles want to establish a socialistic pattern of society. Nehru was very much interested in establishing a socialistic pattern of society. He was very much impressed by the functioning of the Russian system. So these principles were incorporated in the constitution. They are Article 38, to secure a social order for the promotion of welfare of the people. A social order is to be established, as such a situation is to be created wherein promotion of welfare of the people should take place. In the sense, the state should aim at the welfare of the people.
Article 38 deals with welfare of the people. The state has to make provisions. The state has to make policies and programs for the welfare of the people. That is Article 38. Then Article 39, it secures certain things. Number one is the right to adequate means of livelihood for all its citizens. Adequate means of livelihood in the sense, the basic facilities, the basic requirements are to be provided to the people. Roti, kapda, makan, what we call. Food, shelter and clothing. That is to be provided. Adequate means of livelihood. Then you have equitable distribution of material resources of the community for the common good. It may be simply said that the national resources, the national wealth is to be distributed in the sense the weaker sections are to be benefited with the distribution of the wealth. Say for example, what Ambanis and Adanis are having, what Tata, Birla, Kirloskar, Nasluwadiyas are having, what Sundrams and Murtis are having, they are having excess money. Some portion of their money is to be taken back and it is to be distributed for the welfare of the common man. It is to be used for the welfare of the weaker sections of the society. That is what Article 39 stands for. Then Article 39 also stands for prevention of concentration of wealth in few hands. Just now I took the name. Tata, Birla, Ambani, Nasluwadia, Sundram, Murthy, Kirlo. These are the people. The wealth is concentrated in them. So the state has to make effort that the wealth is not concentrated in those few people, but it is to be distributed among all equally. Then equal pay for equal work for men and women. That is very important. Both men and women, when they are doing the same work, same salary is to be given to them. Different salary for men, different salary for women, that should not be the case. Then prevention of health and strength of workers and children against forcible abuse. It means you have to stop abuse of children and workforce. Say for example, you are paying for 8 hours and you are extracting work for 10 hours. It is abuse of labor. So you have to prevent it. Article 39 stands for that. Then opportunities for healthy development of children. Opportunities to be created for the healthy development of the children because they are the future of the nation. For that, you have to work. Then Article 39A ensures equal justice and free legal aid to poor. ಕನ್ನಡದಲ್ಲಿ ಇದನ್ನು ಹೇಳಲಿಲ್ಲ ನಾನು. 39A ನಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ ಸಮಾನ ನ್ಯಾಯ ಎಲ್ಲರಿಗೂ ಮತ್ತು ಬಡವರಿಗೆ ಕಾನೂನು ನೆರವು ನೀಡುವುದು. ಯಾರಿಗೆ ನ್ಯಾಯಾಲಯದ ಫೀ ಕೊಡಲಿಕ್ಕಾಗೋದಿಲ್ಲವೋ, ನ್ಯಾಯವಾದಿಗಳಿಗೆ ಫೀ ಕೊಡಲಿಕ್ಕಾಗೋದಿಲ್ಲೋ ಅಂಥವರಿಗೆ ಉಚಿತ ಕಾನೂನು ನೆರವನ್ನು ನೀಡಬೇಕು ಅಂತ 39A ಹೇಳ್ತಾ ಇದೆ. Then Article 41 stands for right to work, education and public assistance in case of unemployment, old age, sickness and disablement. Under Article 41, there is a provision for stipends, that is old age stipends, then unemployment stipend, sickness stipend, disabled, that is physically handicapped stipend. These are there under Article 41. Then Article 42, it ensures just and human conditions at workplace and maintain maternity relief. Just and humane conditions. The place where you are working, it is to be humane in the sense it is to be hygienic. It is to be free from hazardous things. It is to be conducive for the health of the people. That atmosphere is to be created. That is Article 42. Then Article 43 secures a decent standard of life for workers by providing them a living wage, among other things. It means pay equal to their work is to be given. The standard of living is to be improved by providing certain facilities. It may be sick leave, it may be medical leave, it may be casual leave, it may be maternity leave, like that. Then some recreation clubs, some other benefits to them, that are to be given under Article 43 of the Constitution. Article 43A stands for securing participation of workers in management of industries. It means
The representative of the working class, the representative of the labor class is to be there in the industry under Article 43. Then Article 47 aims to improve public health by raising the nutrition level and standard of living of people. So these are socialistic principles. Now we shall move to liberal principles. ಕನ್ನಡದಲ್ಲಿ ಇವುಗಳಿಗೆ ಉದಾರವಾದಿ ತತ್ವಗಳು ಅಂತ ಕರಿತಾ ಇದ್ದೀವಿ. ಯಾವ ಉದಾರ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏನು ಬರ್ತಾ ಇದೆ, ಸಂವಿಧಾನದ 44ನೇ ವಿಧಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾ ಇದೆ. ಅಂದರೆ ಒಂದೇ ರೀತಿ ಸಿವಿಲ್ ಕೋಡ್. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಮುಸ್ಲಿಂ ಪರ್ಸನಲ್ ಲಾ ಬೇರೆ ಇದೆ, ಹಿಂದೂ ಪರ್ಸನಲ್ ಲಾ ಬೇರೆ ಇದೆ. ಮುಸ್ಲಿಮರನ್ನು ಹೊರತುಪಡಿಸಿ ಕ್ರೈಸ್ತರು, ಬೌದ್ಧರು, ಜೈನರು, ಪಾರ್ಸಿಗಳು, ಸಿಖ್ಖರು, ಹಿಂದೂಗಳು ಎಲ್ರಿಗೂ ಒಂದೇ ಕಾನೂನಿದೆ. ಉದಾಹರಣೆಗೆ, ಮುಸ್ಲಿಮರನ್ನು ಹೊರತುಪಡಿಸಿ ಎಲ್ಲರೂ ಒಂದೇ ವಿವಾಹವಾಗಬೇಕು. ಎರಡನೇ ವಿವಾಹ ಮೊದಲನೆಯ ಪತ್ನಿಯ ಒಪ್ಪಿಗೆ ಇಲ್ಲದೆ ಆದರೆ ಅದು ಅಪರಾಧ. ಇಸ್ಲಾಂನಲ್ಲಿ ಹಂಗಿಲ್ಲ, ಅವರು 3-4 ಮದುವೆ ಆಗ್ತಾರೆ. ಇನ್ನು ಎರಡನೆಯದು ವಿಚ್ಛೇದನ. ಹಿಂದೂಗಳು, ಕ್ರೈಸ್ತರು, ಬೌದ್ಧರು, ಜೈನರು, ಪಾರ್ಸಿಗಳು, ಸಿಖ್ಖರಿಗೆ ವಿಚ್ಛೇದನ ಅತ್ಯಂತ ಕ್ಲಿಷ್ಟಕರವಾದ ಕೆಲಸ. ಇಸ್ಲಾಂನಲ್ಲಿ ಇಲ್ಲ. ಇವತ್ತು ಅದನ್ನು ತಲಾಕ್ ತೆಗೆದಾಕಿದ್ದಾರೆ, ಟ್ರಿಪಲ್ ತಲಾಕ್. ಬಟ್ ಟ್ರಿಪಲ್ ತಲಾಕ್ ಇದ್ದಾಗ ಭಾಳ ಕಷ್ಟ ಇದೆ. ಇವನ್ನೆಲ್ಲ ತಾರತಮ್ಯವನ್ನು ಹೋಗಲಾಡಿಸಿ ಸಮಾನ ನಾಗರಿಕ ಸಂಹಿತೆಯನ್ನು ತರುವುದು ಅಂತ 44ನೇ ವಿಧಿ ಹೇಳ್ತಾ ಇದೆ. ಇನ್ನು 45ನೇ ವಿಧಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಆರ್ಟಿಕಲ್ 21A ರಿಲೇಟ್ ಆಗ್ತಾ ಇದೆ. ಆರ್ಟಿಕಲ್ 21 ಏನು ಹೇಳ್ತಾ ಇದೆ? ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂತ ಹೇಳ್ತಾ ಇದೆ. ಆ ಪ್ರಕಾರ ಇಲ್ಲಿ 21A ರಿಲೇಟ್ ಮಾಡಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ 45ನೇ ವಿಧಿ ಹೇಳ್ತಾ ಇದೆ. ಇನ್ನು 49ನೇ ವಿಧಿ ಏನು ಹೇಳ್ತಾ ಇದೆ ಅಂದರೆ, ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡುವುದು. ಅಜಂತ ಎಲ್ಲೂರದಂಥ ಸ್ಥಳಗಳು, ಬೇಲೂರು ಹಳೆಬೀಡದಂಥ ಸ್ಥಳಗಳು, ಸುವರ್ಣ ಮಂದಿರ, ಇಂತಹ ಸ್ಥಳಗಳೇನಿದ್ದಾವೆ, ಐತಿಹಾಸಿಕ ಪ್ರಸಿದ್ಧಿಗಳು, ಸ್ಮಾರಕಗಳೇನಿದ್ದಾವೆ, ಅವುಗಳನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ 49ನೇ ವಿಧಿ ಹೇಳ್ತಾ ಇದೆ. ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕು ಅಂತ 49ನೇ ವಿಧಿ ಹೇಳ್ತಾ ಇದೆ. ಇನ್ನು 49A ಏನು ಹೇಳ್ತಾ ಇದೆ ಅಂತಂದರೆ, ದೇಶದ ಅರಣ್ಯ ಮತ್ತು ವನ್ಯಮೃಗಗಳನ್ನು ರಕ್ಷಿಸುವುದು. ಇವತ್ತು ಗಿಡ ಕಡಿಯುವುದು ಅಪರಾಧ, ಬೇಟೆ ಆಡುವುದು ಅಪರಾಧ. ಇವೆಲ್ಲವೂ 49A ನಡಿ ಬರ್ತಾ ಇದ್ದಾವೆ. ದೆನ್ ಅಂತಾರಾಷ್ಟ್ರೀಯ ಸಂಬಂಧ ಹಾಗೂ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿ ಮಾರ್ಗದ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ 51ನೇ ವಿಧಿ ಹೇಳ್ತಾ ಇದೆ. ಇವು ಉದಾರವಾದಿ ತತ್ವಗಳು. So we call them Western liberal principles. Western liberal principles in the sense they stands for certain aspects. For example, Article 44, Uniform Civil Code. Article 44 stands for Uniform Civil Code. In Goa, we are having Uniform Civil Code, but in other states, we are not having it. Uniform Civil Code in the sense, all the citizens should be covered under one civil code. But in India, we are having different civil codes for Muslims and others. Hindus, Jains, Parsis, Sikhs, Christians, Buddhists, they have one civil code. That is Hindu Civil Code. For Muslims, there is a different one. So Article 44 stands for abolition of different civil codes and uniform civil code for the country. Then Article 45 stands for provision for early childhood care and education to children below the age of 6 years. It simply says the parents and the state should take care of children below the age of 6. Then Article 48A, protection and improvement of environment and safeguarding the forest and wildlife. Protection of environment. You are going to study environment in the 3rd semester, I think, or 4th semester. You are going to study environment. So, protection of environment. It deals with protection of environment. At the same time, forest and wildlife. Yes. Article 48A. Then Article 49, protection of monuments and objects of national significance. Places like Agra Taj Mahal, Amritsar Golden Temple, Qutub Minar.
Chennakeshwar Temple, Badami Caves, Ajanta Ellur Caves. These are the places of national significance. There you have monuments. It is the duty of everyone to protect them. In the sense, Article 41 directs the government to protect these monuments of national importance. Then 50, separation of judiciary from executive. Executive is to be separated from judiciary. 51 deals with promotion of international peace. ಮಿತ್ರರೇ, ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವುಗಳ ಅಳವಡಿಕೆ ಆಗಿದೆಯಾ ಅನ್ನೋ ಪ್ರಶ್ನೆ ನಮಗೆ ಬರಬಹುದು. ನಾನು ಇದರ ಬಗ್ಗೆ ಹೆಚ್ಚು ವಿವರವಾಗಿ ನಿಮ್ಮೊಂದಿಗೆ ಚರ್ಚಿಸದೆ ಕೆಲವು ಅಂಶಗಳನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಗೋಹತ್ಯೆ ನಿಷೇಧ ಇವತ್ತು ಕಾನೂನಾಗ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕಾನೂನಾಗಿದೆ. ಮದ್ಯಪಾನ ನಿಷೇಧ ಗುಜರಾತ್, ಬಿಹಾರದಂಥ ರಾಜ್ಯಗಳಲ್ಲಾಗಿದೆ. ಉಳಿದ ರಾಜ್ಯಗಳ ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ಚರ್ಚೆ ನಡೀತಾ ಇದೆ. ವೃದ್ಧರು, ವಿಧವೆಯರು, ಬಾಣಂತಿಯರು, ಸುಶಿಕ್ಷಿತ ಯುವಕರಿಗೆ ಸ್ಟೈಫಂಡ್ ಅಥವಾ ಪಿಂಚಣಿಯನ್ನು ನೀಡ್ತಾ ಇದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಬಾಣಂತಿ ವೇತನ ಅಂತೆಯೇ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆಗಿದೆ. ಮಹಿಳಾ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ಮಹಿಳೆಯರ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಹಿಳಾ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನುಗಳು ನಮ್ಮಲ್ಲಿ ಇವತ್ತಾಗಿದ್ದಾವೆ. ಅದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಇರ್ಬೋದು, ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಸೆಕ್ಸುವಲ್ ಹೆರಾಸ್ಮೆಂಟ್ ಅಟ್ ದ ಪ್ಲೇಸ್ ಆಫ್ ವರ್ಕ್ ಇರ್ಬೋದು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಕಾನೂನುಗಳಿದ್ದಾವೆ. ತದನಂತರ ಕಲ್ಯಾಣ ಕಾರ್ಯಕ್ರಮವನ್ನು ಎಷ್ಟು ಹಾಕ್ಕೊಂಡಿದ್ದಾರೆ ಇವತ್ತು. ಉದಾಹರಣೆಗೆ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದು ಇದೊಂದು ಕಲ್ಯಾಣ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸಲಿಕ್ಕೆ ಬಡ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ. ತದನಂತರ 1 ರೂಪಾಯಿ ಕಿಲೋಗೆ ಅಕ್ಕಿ ಮತ್ತು ಗೋಧಿಯನ್ನು ಕೊಡುವ ಕಾರ್ಯಕ್ರಮ, ಮಧ್ಯಾಹ್ನದ ಬಿಸಿಯೂಟದ ಕಾರ್ಯಕ್ರಮ, ನಿಮಗೆ ಬಸ್ ಫ್ರೀ ಪಾಸ್ ಅಥವಾ ರಿಯಾಯಿತಿ ದರದ ಪಾಸುಗಳು, ನಿಮಗೆ ಸ್ಕಾಲರ್ಶಿಪ್ಗಳು. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ವಿಚಾರಗಳು ಕಾರ್ಯರೂಪಕ್ಕೆ ಬಂದಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ತದನಂತರ ಅರಣ್ಯ ಕಾಯ್ದೆಗೆ ಸಂಬಂಧಪಟ್ಟಂತೆ ಮರಗಳನ್ನು ಕಡಿಯುವುದನ್ನು ನಿಷೇಧ ಮಾಡಿದ್ದಾರೆ, ಬೇಟೆಯಾಡುವುದನ್ನು ನಿಷೇಧ ಮಾಡಿದ್ದಾರೆ. ಇವತ್ತು ನೀವು ಎನ್ವಿರಾನ್ಮೆಂಟಲ್ ಲಾಸ್ ಬಗ್ಗೆ ಮಾತಾಡ್ತೀವಿ ನಾವು. ಈ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ನಿಷೇಧ ಆಗ್ತಾ ಇದೆ. ನೀರಿನ ಬಳಕೆ, ಮರುಬಳಕೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಗುಗುಂಡಿಗಳ ನಿರ್ಮಾಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ಕಾರ ಅದಕ್ಕೆ ಸಹಾಯಧನವನ್ನು ಕೊಡ್ತಾ ಇದೆ. ಸ್ವಚ್ಛತೆ ಬಗ್ಗೆ ಇವತ್ತಿನ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ, ನಿರ್ಮಲ ಭಾರತ ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡ್ತಾ ಇದ್ದಾರೆ. ಇವೆಲ್ಲವೂ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಕಾರ್ಯರೂಪಕ್ಕೆ ಬಂದ ವಿಚಾರಗಳು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು. ಇದನ್ನು ಇನ್ನೂ ಹೆಚ್ಚಿಗೆ ಹೇಳ್ಬೋದು. ಆದರೆ ಪರೀಕ್ಷಾ ದೃಷ್ಟಿಯಿಂದ ನಾನು ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಪರೀಕ್ಷಾ ದೃಷ್ಟಿಯಿಂದ ಅಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಗೊಂದೊಂದಾಗಿ ಹೇಳಬೇಕಂತಂದರೆ, ಮೊದಲನೆಯ ತಿದ್ದುಪಡಿಯೇ ಭೂ ಸುಧಾರಣಾ ಕಾಯ್ದೆ. ಏನು ಆಗಲೇ ಹೇಳಿದ್ನಲ್ಲ ನಾನು, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಈಸ್ ಟು ಬಿ ಅವಾಯ್ಡೆಡ್ ಅಂತೇಳಿ. ಜಮೀನ್ದಾರರ ಹತ್ರ ಭೂಮಿ ಜಾಸ್ತಿ ಇತ್ತು, ಅವರ ಭೂಮಿಯನ್ನು ಮರಳಿ ಕಸಿದುಕೊಂಡು ಬಡವರಿಗೆ ಹಂಚಿದ್ದು ಮೊದಲನೆಯ ತಿದ್ದುಪಡಿ. ತದನಂತರ 17, 4, 17, 25, 42 ಮತ್ತು 44ನೇ ತಿದ್ದುಪಡಿಗಳು ಈ ನಿಟ್ಟಿನಲ್ಲಿ ನಮಗೆ ಕಂಡು ಬರ್ತಾ ಇದ್ದಾವೆ. ಆಮೇಲೆ 73ನೇ ತಿದ್ದುಪಡಿ, 73 ಮತ್ತು 74 ನಗರ ಪ್ರದೇಶಗಳಿಗೆ ಬರ್ತಾ ಇದೆ. 73ನೇ ಸಂವಿಧಾನ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನ ಬಲಾಢ್ಯಗೊಳಿಸ್ತಾ ಇದೆ. 1997ರ 73ನೇ ತಿದ್ದುಪಡಿ. ಇನ್ನು ನರೇಗಾ ಬಗ್ಗೆ ಕೇಳಿದಿರಿ ನೀವು. ನರೇಗಾ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ಬಡವರಿಗೆ, ಹಿಂದುಳಿದವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ವರ್ಷದಲ್ಲಿ ಇಂತಿಷ್ಟು ದಿನ ಕೆಲಸವನ್ನು ನೀಡುವುದು ಮತ್ತು ಸರಕಾರವೇ ಸಂಬಳವನ್ನು ನೀಡುವುದು
ನರೇಗಾ ಮೂಲಕ ಬಡತನದ ನಿರ್ಮೂಲನೆಗೆ ಪ್ರಯತ್ನ ಮಾಡಿರುವುದು. ಆಮೇಲೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್, ಖಾದಿ ಮತ್ತು ಗ್ರಾಮೋದ್ಯೋಗ, ಇದು ಗುಡಿ ಕೈಗಾರಿಕೆಗಳ ಉತ್ತೇಜನೆಗೆ ಸಂಬಂಧಪಟ್ಟದ್ದಿರ್ಬೋದು. ಆಮೇಲೆ ಈಗಾಗಲೇ ನಾನು ಹೇಳಿದೆ, ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಿದೆ ಅಂತೇಳಿ ಏಕನಾಗರಿಕ ಸಮಿತಿ ಗೋವಾದಲ್ಲಿ ತಂದಿದ್ದಾರೆ. ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿದ್ದಾರೆ. ಅಂದರೆ ಏಕನಾಗರಿಕ ಸಂಹಿತೆ ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ರಾಜ್ಯ ನಿರ್ದೇಶಕ ತತ್ವ ಹೇಳ್ತಾ ಇದೆ. ಅದಕ್ಕೆ 21A ಸೇರಿಸಿ ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದೀವಿ. ತದನಂತರ ಶಿಕ್ಷಣ, ಆಡಳಿತ, ಇವೆಲ್ಲ ಅರ್ಥವ್ಯವಸ್ಥೆ, ಇವುಗಳಲ್ಲಿ ಮಹಿಳೆಯರಿಗೆ, ಹರಿಜನ ಗಿರಿಜನರಿಗೆ, ಹಿಂದುಳಿದವರಿಗೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನ ಹಾಕ್ಕೊಡೋದು. ನಾನು ಆಗಲೇ ಹೇಳಿದೆ ನಿಮಗೆ, ಫ್ರೀ ಬಸ್ ಪಾಸ್ ಇರ್ಬೋದು, ರಿಯಾಯಿತಿ ದರದ ಬಸ್ ಪಾಸ್ ಇರ್ಬೋದು, ₹1 ಕಿಲೋ ಗೋಧಿ ಅಕ್ಕಿ ಕೊಡುವುದಿರ್ಬೋದು, ಮನೆಗಳನ್ನು ಕಟ್ಟಿಕೊಡುವುದಿರ್ಬೋದು, ಅಥವಾ ಕೆಲವು ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿರ್ಬೋದು. ಇವೆಲ್ಲವೂ ಅದರಲ್ಲಿ ಬರ್ತಾ ಇದ್ದಾವೆ. ದೆನ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಸಂವಿಧಾನದ 47ನೇ ವಿಧಿಗೆ ಸಂಬಂಧಪಟ್ಟಂತೆ, 48 ವಿಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಆ್ಯಕ್ಟ್ 1986, ವೈಲ್ಡ್ ಲೈಫ್ ಆ್ಯಕ್ಟ್, ದ ನ್ಯಾಷನಲ್ ಫಾರೆಸ್ಟ್ರಿ ಆ್ಯಕ್ಟ್ 1988, ಆಮೇಲೆ ನ್ಯಾಷನಲ್ ಎನ್ವಿರಾನ್ಮೆಂಟ್ ಟ್ರಿಬ್ಯುನಲ್ 1995, ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ತಾಜ್ ಮಹಲ್ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಮೇಲೆ 2010-11ರಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ 90 ಕೋಟಿ ರೂಪಾಯಿಗಳ ಔಟ್ಲೇ ಮಾಡ್ತಾ ಇದ್ದಾರೆ. 10-11 ಒಂದೇ ವರ್ಷ ನೋಡ್ರಿ. ಇವೆಲ್ಲವನ್ನು ನಾವು ಉದಾಹರಣೆ ತಮಗೆ ಕೊಡ್ಬೋದು. ಈ ನಿಟ್ಟಿನಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸರ್ಕಾರ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವ ವಿಷಯದಲ್ಲಿ ಜಾರಿಗೆ ತಂದದ್ದನ್ನು, ಅಳವಡಿಸಿಕೊಂಡದ್ದನ್ನು ನಾವುಗಳು ಕಾಣ್ತಾ ಇದ್ದೀವಿ. ಇಲ್ಲಿಗೆ ರಾಜ್ಯ ನಿರ್ದೇಶಕ ತತ್ವಗಳ ಅಧ್ಯಯನ ಮುಗಿತಾ ಇದೆ. ತಮಗೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಅಳವಡಿಕೆ ಮಾಡಿದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ತಾವು ಕಾಲೇಜಿಗೆ ಬಂದಾಗ ನಾವು ಚರ್ಚೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನು ತಮ್ಮ ಮುಂದೆ ನಾನು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡೋಣ. ಧನ್ಯವಾದಗಳು.